ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇರುವಕ್ಕಿ, ಶಿವಮೊಗ್ಗ ಜಿಲ್ಲೆ. ಈಗ ನಮ್ಮ ಜೊತೆ ಇವರು FPO ಬಗ್ಗೆ ಮಾಹಿತಿ ಕೊಡೋದಿದ್ದಾರೆ ನಮ್ಮ ರೈತ ಬಾಂಧವರಿಗೆ. ನಮಸ್ಕಾರ ರೈತ ಬಾಂಧವರೇ. ಈ ದಿನ ನಾನು ರೈತ ಉತ್ಪಾದಕರ ಸಂಸ್ಥೆಗಳ ಕುರಿತಂತೆ ನಾನು ಮಾತನಾಡಲಿಕ್ಕೆ ಇಚ್ಛೆ ಪಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಭಾಳ ವಿಶೇಷವಾಗಿ ರೈತ ಬಾಂಧವರೇ, ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಭಾಳ ತುಂಬ ವ್ಯವಸ್ಥಿತವಾಗಿ ಮಾಡ್ತಾ ಬಂದಿದೆ. ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದಂಥವರೆಲ್ಲರೂ ಕೂಡ ಮಾಲೀಕರಾಗಿರುವಂಥದ್ದೇ ಇರ್ತದೆ. ಹಾಗಾಗಿ ಭಾಳ ವಿಶೇಷವಾಗಿ ಇದು ರೈತ ಉತ್ಪಾದಕ ಸಂಸ್ಥೆ ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೈಗೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. ಭಾಳ ವಿಶೇಷವಾಗಿ ಇದು ಭಾರತ ಸರ್ಕಾರ 2019ರಲ್ಲಿ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳನ್ನು ಜಾರಿಗೆ ತಂದು ಅನುಷ್ಠಾನಗೊಳಿಸ್ತಾ ಬಂದಿದೆ. ಹಾಗಾಗಿ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಇವತ್ತು ಸಾಕಷ್ಟು ರೈತ ಉತ್ಪಾದಕರ ಸಂಖ್ಯೆಗಳು ಇವತ್ತು ಭಾರತದಾದ್ಯಂತ ಇರುವಂಥದ್ದು. ಸುಮಾರು 10,000ಕ್ಕೂ ಹೆಚ್ಚು ರೈತ ಉತ್ಪಾದಕ ಸಂಸ್ಥೆಗಳು ನಮ್ಮ ಭಾರತದಲ್ಲಿ ಕಾರ್ಯನಿರ್ವಹಿಸ್ತದೆ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ 2,000ಕ್ಕೂ ಹೆಚ್ಚು ರೈತ ಉತ್ಪಾದಕ ಸಂಸ್ಥೆಗಳು ಕೆಲಸ ಮಾಡ್ತಿರೋಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ ರೈತ ಬಾಂಧವರೇ. ಹಾಗಾಗಿ ಇದನ್ನು ಹೇಗೆ ರೈತ ಉತ್ಪಾದಕ ಸಂಸ್ಥೆನ ರಚನೆ ಮಾಡಿದಂಥ ಉದ್ದೇಶ ಹೇಗಿರ್ತದೆ ಅಂದರೆ, ರೈತ ಉತ್ಪಾದಕ ಸಂಸ್ಥೆಗಳನ್ನು ರಚಿಸಿ ಕಂಪನಿ ಕಾಯ್ದೆ 2013 ಕೋಆಪರೇಟಿವ್ ಸೊಸೈಟಿ ಕಾಯ್ದೆ ಅಡಿನಲ್ಲಿ ನೋಂದಾಯಿಸೋದ್ರ ಮೂಲಕ ಈ ಒಂದು ಸಂಸ್ಥೆನ ಅಸ್ತಿತ್ವಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಇದು ಪ್ರತಿ ಹೋಬಳಿ ಮಟ್ಟದಲ್ಲೂ ಕೂಡ ಇದನ್ನ ರಚನೆ ಮಾಡಬೇಕು, ರೈತ ಉತ್ಪಾದಕ ಸಂಸ್ಥೆ ಮಾಡಬೇಕು ಅಂತೇಳಿ. ಇಲ್ಲಿ ರೈತ ಉತ್ಪಾದಕ ಸಂಸ್ಥೆನಲ್ಲಿರುವಂಥ ಸದಸ್ಯರೆಲ್ಲರೂ ಕೂಡ ಮಾಲೀಕರು ಅನ್ನುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ಪಾದನೆ ಮಾಡಿದಂಥ ಬೆಳೆಗಳಿಗೆ ಒಂದು ಉತ್ತಮ ಬೆಲೆಯನ್ನು ದೊರಕಿಸ್ಕೊಡುವಂಥದ್ದು. ಹಾಗೆಯೇ ಕೃಷಿ ಪರಿಕರಗಳನ್ನು ಕೂಡ ಅಲ್ಲಿ ಪೂರೈಕೆ ಮಾಡಿಕೊಡೋದಕ್ಕೆ ಅವಕಾಶ ಉಂಟು. ಯಾಕಂದರೆ ಇಲ್ಲಿ ಸಗಟು ಖರೀದಿಯ ಮಾಡೋದ್ರ ಮೂಲಕ ಕೃಷಿ ಪರಿಕರಗಳನ್ನು, ಇವತ್ತು ಟಾರ್ಪಾಲ್ ಇರ್ಬೋದು, ಕೃಷಿ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂತಹ ಪರಿಕರಗಳನ್ನು ನಾವು ಪಡ್ಕೊಳ್ಳೋದಿರ್ಬೋದು. ಹಾಗಾಗಿ ಅಲ್ಲಿ ಕಡಿಮೆ ಬೆಲೆಗೆ, ಯಾಕಂದರೆ ಅಲ್ಲಿ ಹೋಲ್ಸೇಲ್ ರೇಟಲ್ಲಿ ನೀವು ಪಡ್ಕೊಳ್ಳೋದ್ರ ಮೂಲಕ ಅಲ್ಲಿ ಹೆಚ್ಚಿನದಾಗಿ ನೀವು ಒಂದು ಉತ್ತಮ ಮಾರುಕಟ್ಟೆಯನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಸುಮಾರು 20 ಸದಸ್ಯರನ್ನು ಒಳಗೊಂಡಂಥ ಒಂದು ರೈತ ಆಸಕ್ತ ಗುಂಪುಗಳು ಇದನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಅವರು ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಕಟ್ಟುವುದ್ರ ಮೂಲಕ ಅಲ್ಲಿ ಉತ್ಪನ್ನ ಮತ್ತು ವಾಣಿಜ್ಯ ಬೆಳೆಗಳನ್ನು ನಾವು ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡೋದಕ್ಕೆ ಒಂದು ಅವಕಾಶವನ್ನು ಒದಗಿಸ್ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಇದರ ಜೊತೆಗೆ ರೈತರ ಒಂದು ಉತ್ತಮ ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸ್ಕೊಡೋದ್ರ ಬಗ್ಗೆ ಇರ್ತದೆ. ತರಬೇತಿಯನ್ನು ನೀಡುವಂಥದ್ದು, ಅಲ್ಲಿ ತಜ್ಞರನ್ನ ಅಲ್ಲಿ ನೇಮಕ ಮಾಡ್ಕೊಳ್ಳುವಂಥದ್ದು. ವಿಶೇಷವಾಗಿ ಅಲ್ಲಿ CEO ಅಂತೇಳಿ ನೇಮಕ ಮಾಡೋ ಸಂದರ್ಭದಲ್ಲಿ ನಮ್ಮಲ್ಲಿ BSc ಕೃಷಿ ಪದವಿಯನ್ನು ಪಡ್ಕೊಂಡಂಥ ಅಭ್ಯರ್ಥಿಗಳನ್ನು ಅಲ್ಲಿ ನೇಮಕ ಮಾಡಿಕೊಳ್ಳುವಂಥ ವ್ಯವಸ್ಥೆಯೂ ಕೂಡ ಇರ್ತದೆ. ಹಾಗಾಗಿ ತುಂಬ ಯಶಸ್ವಿಯಾಗಿರುವಂಥ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ನಾವು ಗಮನಿಸ್ಬೋದು. ಹುನಗದದಲ್ಲಿ ಇರುವಂಥದ್ದು, ಅಲ್ಲಿ ರವಿ ಸಜ್ಜನ ಅಂತೇಳಿ ಒಬ್ಬ ನಮ್ಮ BSc ಅಗ್ರಿ ಗ್ರಾಜ್ಯುಯೇಟ್ ಇರುವಂಥ ಒಬ್ಬ ವ್ಯಕ್ತಿ ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿರೋಂಥದ್ದನ್ನ ಇಲ್ಲಿ ಒಂದು ಮಾದರಿ ರೈತ ಉತ್ಪಾದಕ ಸಂಸ್ಥೆಯನ್ನು ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಕೂಡ ನಮ್ಮ ಈ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆನ ನಾವು ಎಲ್ಲರೂ ಕೂಡ ಗಮನಿಸಬೇಕಾಗ್ತದೆ. ವಿಶೇಷವಾಗಿ ಅದನ್ನು ನಾವು ಭೇಟಿ ಕೊಟ್ಟು ಆ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬ ಸೂಕ್ತ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಈ ಒಂದು ರೈತ ಉತ್ಪಾದಕ ಸಂಸ್ಥೆನಲ್ಲಿ ಈ ಸಾಂಸ್ಥಿಕವಾಗಿ ನಾವು ಬೆಂಬಲ ಕೊಡೋ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಕೂಡ ವಿವಿಧ ಇಲಾಖೆಗಳ ಜೊತೆಗೆ ಸಮನ್ವಯವಾಗಿ ಒಂದು ಮಾರ್ಗಸೂಚಿಗಳನ್ನು ಕೊಡುವಂಥದ್ದು ಇರ್ತದೆ. ಅದರ ಜೊತೆಗೆ ಅವರಿಗೆ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಗೊಳಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ಹಾಗೆ ಪರಿಣಾಮಕಾರಿಯಾಗಿ ಯಾವ ರೀತಿಯಾಗಿ ಅನುಷ್ಠಾನಗೊಳಿಸಬೇಕು ಅನ್ನೋದನ್ನು ಕೂಡ ತಿಳಿಸುವಂಥದ್ದು ಇರ್ತದೆ. ಭಾಳ ಮುಖ್ಯವಾಗಿ ಅಲ್ಲಿ ಕೃಷಿ ಮಾಹಿತಿಯನ್ನು ಕೊಡುವಂಥದ್ದು ಇರ್ತದೆ, ಹಾಗೆ ಉತ್ಪನ್ನಗಳ ಬಗ್ಗೆ ಇರ್ತದೆ, ಹಾಗೆ ರೈತರಿಗೆ ಸೇವೆಯನ್ನು, ಬೇರೆ ರೀತಿಯಾದಂಥ ಸೇವೆಗಳನ್ನು ಒದಗಿಸುವಂಥ ಒಂದು ವ್ಯವಸ್ಥೆಯನ್ನು ರೈತ ಉತ್ಪಾದಕ ಸಂಸ್ಥೆಗಳು ಮಾಡ್ಕೊಳ್ತಾ ಬರ್ತಾರೆ ಅಂತದನ್ನ ನಾವು ಗಮನಿಸಬೇಕಾಗ್ತದೆ. ರೈತ ಉತ್ಪಾದಕ ಸಂಸ್ಥೆಗಳನ್ನು ಸ್ಥಾಪಿಸೋದ್ರ ಮೂಲಕ ನಮ್ಮ ಕೃಷಿ ಚಟುವಟಿಕೆಗಳನ್ನು ತುಂಬ ಯಶಸ್ವಿಯಾಗಿ ಮಾಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನು ಮಾಡ್ಕೊಳ್ತೀನಿ. ದೂರವಾಣಿಯ ಸಂಖ್ಯೆ 9740369327. ನಮಸ್ಕಾರ ರೈತ ಬಾಂಧವರೇ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.